50-50 ಅನುಪಾತದಲ್ಲಿ ಪರಿಹಾರವನ್ನು ಕೊಡುವಂತಹ ವಿಚಾರ ಏನಿತ್ತು ಈ ನಿರ್ಧಾರ ಈಗ ಮೂಡ ಅಧಿಕಾರಿಗಳಿಗೆ ತಲೆನೋವಾಗಿದೆ. ಕಾರಣ 2015ರಿಂದ ಇಲ್ಲಿಯವರೆಗಿರುವಂತೆ ಎಲ್ಲಾ ದಾಖಲೆಗಳನ್ನು ಈಗ ಕೊಡಬೇಕಾಗಿದೆ. ಯಾರ್ಯಾರು ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಎದುರಿಸಬೇಕಾಗಿದೆ. ಮೈಸೂರು ಮೂಡ ಅಧಿಕಾರಿಗಳಿಗೆ ದಾಖಲೆ ನೀಡುವ ತಲೆನೋವು ತುಂಬಾ ಆಗ್ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ದಾಖಲೆ ಮಾತ್ರವಲ್ಲ, 50-50 50-50 ಅನುಪಾತದ ಎಲ್ಲಾ ದಾಖಲೆಗಳನ್ನ ನೀಡಬೇಕಾದಂತ ಅನಿವಾರ್ಯತೆ ಈಗ ಬಂದಿದೆ. ದಾಖಲೆಯ ಪ್ರತಿ ನೀಡಲು ಹೊಸ 4 ಜೆರಾಕ್ಸ್ ಯಂತ್ರವನ್ನ ಮೂಡ ಖರೀದಿಸಿದ್ದಾರೆ. ಆದರೂ ದಾಖಲೆ ಪೂರೈಸಲು ಆಗದೆ ಹೈರಾಣಾಗೋಗಿದ್ದಾರೆ. 2015ರಿಂದ ದಾಖಲೆಗಳನ್ನು ನೀಡಬೇಕಾಗಿದೆ ಮೂಡ ಅಧಿಕಾರಿಗಳು. 1 ಲಕ್ಷಕ್ಕೂ ಹೆಚ್ಚು ಪ್ರತಿ ಜೆರಾಕ್ಸ್ ಅನ್ನ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಈಗ ಮೂಡ ಇದೆ. ಈಗ ಮೂಡಾದವರಿಗೆ ಒಂದು ತಲೆಬಿಸಿ ಏನು ಅಂತಂದ್ರೆ ಅವುಗಳನ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಾಗಿದೆ. ಕಾರಣ ಅದು ಲೋಕಾಯುಕ್ತರು ಕೇಳಿದ್ರು ಕೊಡಬೇಕು, ಈ ಕಡೆಗೆ ಇಡಿ ಅವರು ಕೇಳಿದ್ರು ಕೊಡಬೇಕು, ಸಿಬಿಐನವರು ಕೇಳಿದ್ರು ಕೊಡಬೇಕು, ಆ ಕಡೆಗೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರು ಕೇಳಿದ್ರು ಕೂಡ ಆ ಸಮಿತಿಗೂ ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಸಂಪೂರ್ಣವಾಗಿ ಈಗ ಅದನ್ನ ಜೆರಾಕ್ಸ್ ಮಾಡಿಕೊಡ್ಬೇಕಾಗಿದೆ. ಅಂದರೆ ಪ್ರತಿಯನ್ನು ತೆಗಿಬೇಕಾಗಿದೆ, ಮತ್ತೊಂದು ಪ್ರತಿಯನ್ನು, ನಕಲು ಪ್ರತಿಯನ್ನು. ಅದನ್ನು ಈಗ ತೆಗಿಯಕ್ಕಂತಾನೆ 4 ಮಷಿನ್ಸ್ಗಳನ್ನು ಕೂಡ ಮತ್ತೆ ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರಂತೆ. ಸೊ ಲೋಕಾಯುಕ್ತದಲ್ಲಿ ಸಿಎಂ ಮೇಲಿನ ದೂರಿನ ತನಿಖೆ ಚುರುಕು ಪಡ್ಕೊಂಡಿರುವ ಪರಿಣಾಮವಾಗಿ ದಾಖಲೆಗಳನ್ನು ಪ್ರತಿಗಳನ್ನು ಕೊಡಬೇಕಾಗಿದೆ. ಅದರಿಂದಾಗಿ ಈ ಮಷಿನ್ಗಳನ್ನು ತರಿಸಿದ್ದಾರೆ. ಈಗ ನನ್ನ ಸಹೋದ್ಯೋಗಿ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಬಹಳ ದೊಡ್ಡ ತಲೆನೋವು ಇದು. ಸೊ ಈ ವಿಚಾರದಲ್ಲಿ ಈಗ ಜೆರಾಕ್ಸ್ ಮಷಿನ್ಸ್ಗಳನ್ನೆಲ್ಲ ತಂದಿಟ್ಟು ಜೆರಾಕ್ಸ್ ಮಾಡಿಸಿಕೊಡ್ಬೇಕಾದಂಥ ಅನಿವಾರ್ಯತೆ ಈಗ ಇನ್ನುಳಿದಂಥ ಕೆಲಸಗಳನ್ನೆಲ್ಲ ನಿಲ್ಲಿಸಲೇಬೇಕಾಗತ್ತೆ. ಬರೀ ಇದೇ ಕೆಲಸ ಮಾಡಬೇಕಾಗತ್ತೆ ಅವರು, ಒಂದು ವಿಚಾರ. ಇನ್ನೊಂದು ಕಡೆಗೆ 2015ರಿಂದ ಯಾರ್ಯಾರೆಲ್ಲ ಈ 50-50 ಅನುಪಾತದಲ್ಲಿ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ತನಿಖೆಯ ಒಳಗಡೆಗೆ ಒಳಪಡಬೇಕಾಗುತ್ತೆ ಅಲ್ವಾ? ಅರುಣ್, ನೀವು ಮೊದಲನೇ ಪ್ರಶ್ನೆ ಕೇಳಿದಂತೆ ದೊಡ್ಡ ಮಟ್ಟದ ತಲೆನೋವು ಮೂಡ ಅಧಿಕಾರಿಗಳಿಗಿರುವಂಥದ್ದು. ಯಾಕಂದರೆ ತನಿಖೆ ನಡೀತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಒಟ್ಟು 3ರ ತನಿಖೆ. ಒಂದು, ಜಸ್ಟಿಸ್ ದೇಸಾಯಿ ಅವರ ಸಮಿತಿಯು ಕೂಡ ಅವರು ದಾಖಲೆಗಳನ್ನ ಕೊಡಬೇಕು. ಎರಡನೇದಾಗಿ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಕೇಳಿದ್ರು ಕೂಡ ದಾಖಲೆಗಳನ್ನ ಕೊಡಬೇಕು. ಮೂರನೇದಾಗಿ ಇಡಿ ಅವರು ಕೇಳಿದ್ರು ಕೂಡ ದಾಖಲೆಗಳನ್ನ ಕೊಡಬೇಕು. ಪ್ರಸ್ತುತವಾಗಿ ಸದ್ಯಕ್ಕಿರುವಂಥದ್ದು 3. ನಾಳೆ ಹೆಚ್ಚು ಕಡಿಮೆಯಾಗಿ CBI ಎಂಟ್ರಿ ಆದರೆ ಅದಕ್ಕೂ ಕೂಡ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಅಲ್ಲಿಗೆ ಮೂಡಾಗಲ್ಲಿ ನೀವು ಹೇಳಿದಂತೆ ಬೇರೆ ಕೆಲಸಗಳನ್ನೆಲ್ಲದೂ ಕೂಡ ನಿಲ್ಲಿಸಿ ಸದ್ಯಕ್ಕೆ ದಾಖಲೆಗಳ ಜೆರಾಕ್ಸನ್ನು ತೆಗೆದುಕೊಡುವಂಥದ್ದೇ ಭಾಳ ದೊಡ್ಡ ಮಟ್ಟದ ತಲೆನೋವಿನ ಕೆಲಸ ಆಗಿದೆ. ಈಗಾಗಲೇ ಮೂಡ ಅಧಿಕಾರಿಗಳು ಒಟ್ಟು 4 ಹೊಸ ಜೆರಾಕ್ಸ್ ಮಿಷಿನ್ಗಳನ್ನು ಕೂಡ ಪರ್ಚೇಸ್ ಮಾಡಿರುವಂಥದ್ದು. ಇನ್ನು ಉಳಿದಂತೆ ಹಳೆ ಜೆರಾಕ್ಸ್ ಮಿಷಿನ್ಗಳು ಕೂಡ ಮೂಡದಲ್ಲಿದ್ದಾವೆ. ಅದನ್ನು ಹೊರತುಪಡಿಸಿದಂತೆ ಈ 4 ಮಿಷಿನ್ಗಳ ಖರೀದಿಯಾಗಿರುವಂಥದ್ದು. ಲೋಕಾಯುಕ್ತದ ತನಿಖೆ ಭಾಗವಾಗಿ 2015ರಿಂದ 2023ರವರೆಗೂ ಅದು ಸಿದ್ದರಾಮಯ್ಯವರ ಪತ್ನಿ ಪಾರ್ವತಮ್ಮ ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳು, ಜೊತೆಗೆ ಅವರು ಕೆಸರೆ ಭಾಗದಲ್ಲಿ ಪರ್ಚೇಸ್ ಮಾಡಿರುವಂಥ ಜಾಗದ ದಾಖಲೆಗಳು, ಇವೆಲ್ಲವೂ ಕೂಡ ಲೋಕಾಯುಕ್ತಕ್ಕೆ ಲಭ್ಯವಾಗಬೇಕಾಗಿದೆ. ಅದರ ಜೊತೆಗೆ ಇಡಿಯಲ್ಲಿ ಇರುವಂಥದ್ದು ಕೇವಲ ಸಿದ್ದರಾಮಯ್ಯನವರ ಕೇಸ್ ಮಾತ್ರ ಅಲ್ಲ, ಇಡಿಯಲ್ಲಿ ಇರುವಂಥದ್ದು ಓವರಾಲ್ 50-50 ಅನುಪಾತದಲ್ಲಿ ನಡೆದಿರುವಂಥ ಒಟ್ಟಾರೆ ಹಗರಣಗಳು. ಹಾಗಾಗಿ ಇಡೀ ಆದಂಥ ದಾಖಲೆಗಳನ್ನು ಜೆರಾಕ್ಸ್ ತೆಗೆಯುವಂಥದ್ದು ಭಾಳ ದೊಡ್ಡ ಮಟ್ಟದ ಸವಾಲಿನ ಕೆಲಸ. ಅದರಲ್ಲಿ ಆ ಸವಾಲಿನ ಕೆಲಸಕ್ಕೋಸ್ಕರವಾಗಿಯೇ ಈಗ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಬೇರೆ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ನೀವಾಗಲೇ ಕೇಳಿದಂತೆ ಅರುಣ್, ಇಡಿ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಲೋಕಾಯುಕ್ತದ ಕೇಸ್ಗೆ ಒಂದು ಚೌಕಟ್ಟಿದೆ. ಅರುಣ್, ಲೋಕಾಯುಕ್ತದ ಕೇಸ್ಗೆ ಚೌಕಟ್ಟಿರುವಂಥದ್ದು ಕೇವಲ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಂತಹ ಸೈಟಿನ ವಿಚಾರಣೆ ಮಾತ್ರ ಲೋಕಾಯುಕ್ತದ ವ್ಯಾಪ್ತಿಯಲ್ಲಿರುವಂಥದ್ದು. ಆದರೆ ಇಡಿ ಈಗ ತನಿಖೆ ಆರಂಭಿಸಿದಿಲ್ಲ, ಅದು 50-50 ಅನುಪಾತದ ಎಲ್ಲ ಫಲಾನುಭವಿಗಳಿಗೂ ಕೂಡ ಅನ್ವಯವಾಗುವಂಥದ್ದು. ಹಾಗಾಗಿನೇ 50-50 ಅನುಪಾತದಲ್ಲಿ ಯಾರ್ಯಾರು ಸೈಟ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ, ಯಾರ್ಯಾರು ಸೈಟ್ಗಳನ್ನು ಕೊಡಿಸಿದ್ದಾರೆ, ಎಲ್ಲರೂ ಕೂಡ ಎನ್ಕ್ವೈರಿಗೆ ಹಾಜರಾಗುವಂಥ ಸಾಧ್ಯತೆಗಳೇ ತುಂಬ ಇದೆ. ಹಂತವಾಗಿ ಇಡಿ ತನ್ನ ನೋಟಿಸ್ಗಳನ್ನ ಜಾರಿ ಮಾಡ್ತಾ ಹೋಗುತ್ತೆ. ಯಾಕಂದರೆ ಇಡಿಗೆ ಟೈಮ್ ಬಾಂಡ್ ಇಲ್ಲ, ಇಡಿಗೆ ಒಂದು ವ್ಯಾಪ್ತಿಯೂ ಕೂಡ ಇಲ್ಲ. ಅದು ಓವರಾಲ್ ಆಗಿ ಇಡೀ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆಗೆ ಇಳಿದಿರುವಂಥದ್ದು. ಆದರೆ ಲೋಕಾಯುಕ್ತಕ್ಕೆ ಟೈಮ್ ಬಾಂಡ್ ಇದೆ. 3 ತಿಂಗಳ ಒಳಗಡೆ ಲೋಕಾಯುಕ್ತವರು ವರದಿ ಕೊಡಬೇಕಾಗಿದೆ. ಮತ್ತು ಅವ್ರಿಗಿರುವಂಥದ್ದು ಒಂದೇ ಕೇಸ್, ಅದು ಮುಖ್ಯಮಂತ್ರಿಗಳ ಪತ್ನಿಯ ಮೇಲಿರುವಂಥ ಕೇಸ್ ಮಾತ್ರ. ಅರುಣ್,